ಸೊ ಇದ್ರ ಪ್ರಕಾರ ನಾವಿಲ್ಲಿ ನೋಡಿದಾಗ ಇಲ್ಲಿ ಏನು ಬರ್ತಾ ಇದೆ ನಮಗೆ 46,97,790 ಏನು ಬರ್ತಾ ಇದೆ ಕಾಲ್ ಸೈಡಲ್ಲಿ ನಮಗೆ OI ಕಾಣಿಸ್ತಾ ಇದೆ. ಕರೆಕ್ಟ್ ಅಲ್ವಾ? ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್, ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ಶೈಕ್ಷಣಿಕ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ಎಂದಿನಂತೆ ಇವತ್ತು ಸಹ ನಾವು ಈ ಒಂದು ವಿಡಿಯೋದಲ್ಲಿ ಮಾರ್ಕೆಟು ನಾಳೆಗೆ ಯಾವ ರೀತಿಯಾದಂತಹ ಒಂದು ಮೂವ್ಮೆಂಟನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಒಂದು ನಮ್ಮ ಒಂದು NSE ವೆಬ್ಸೈಟಿಂದ OI ಏನು ಹೇಳ್ತಾ ಇದೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಲ್ವಾ. ಸೊ ಸ್ನೇಹಿತರೆ, ನಾವಿಲ್ಲಿ ನೋಡಿದಾಗ ಇಲ್ಲಿ ಏನಾಗಿದೆ, ನಮಗೆ 30ನೇ ತಾರೀಕು ಎಕ್ಸ್ಪೈರ್ ಇದೆ. ಯಾವುದ್ರದ್ದು? ನಿಫ್ಟಿದು. ಸೊ ನಿಫ್ಟಿಯ 30ನೇ ತಾರೀಕಿನ ಎಕ್ಸ್ಪೈರಿಯನ್ನು ನಾವಿಲ್ಲಿ ನೋಡಿದಾಗ ನಮಗೆ ಏನು ಡೇಟಾ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಮಗಿಲ್ಲಿ ಕಾಣಿಸ್ತಾ ಇರೋ ಡೇಟಾ ಏನು ಅಂತ ಹೇಳಿದ್ರೆ, ಪುಟ್ ಸೈಡಿನ OI ಏನಿದೆ, ಪುಟ್ ಸೈಡಿನ OI 41,97,940 OI ಇದೆ. ಐ ರಿಪೀಟ್, 41,97,940 ಏನಿದೆ ಪುಟ್ ಸೈಡ್ OI ಇದೆ. ಅದೇ ನಮಗೆ ಕಾಲ್ ಸೈಡಲ್ಲಿ 46,97,790 ನಮಗೆ ಕಾಲ್ ಸೈಡಲ್ಲಿ OI ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು 46,97,790 OI ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಒಂದು ಕಡೆ ಆದರೆ, ಇನ್ನು ನಮಗೆ ನೆಕ್ಸ್ಟ್ ಎಕ್ಸ್ಪೈರಿಯ ಬಗ್ಗೆ ನಾವು ನೋಡಿದಾಗ ನೋಡಿ, ಅಂಥ ಏನು ಹ್ಯೂಜ್ ಡಿಫ್ರೆನ್ಸ್ ಏನಿಲ್ಲ, ಅಂಥ ಒಂದು ಹ್ಯೂಜ್ ಡಿಫ್ರೆನ್ಸ್ ಏನಿಲ್ಲ. ಮಾರ್ಕೆಟು ಅಂಥ ಒಂದು ಹ್ಯೂಜ್ ಡಿಫ್ರೆನ್ಸ್ ಏನು ನಮಗಿಲ್ಲಿ ತೋರಿಸ್ತಾ ಇಲ್ಲ, ಎರಡೂ ಈಕ್ವಲ್ ಇದೆ. ಆದರೆ ಸ್ನೇಹಿತರೆ, ಇಲ್ಲಿ ನಾವು ಡೈನಾಮಿಕ್ OIಯನ್ನು ತೆಗಿಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಡೈನಾಮಿಕ್ OIಯನ್ನು ತೆಗಿಬೇಕಾಗತ್ತೆ. ಇನ್ನು ಡೈನಾಮಿಕ್ OI ತೆಗೆಯೋದ್ರ ಬಗ್ಗೆ ನಿಮಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಸಹ ನಾನು ತೆಗೆದು ಅಪ್ಡೇಟ್ ಮಾಡ್ತೀನಿ ಪ್ರತಿ ದಿವಸದ ಈ ರೀತಿಯಾದಂಥ ಒಂದು ವಿಡಿಯೋಸ್ಗಳಲ್ಲಿ. ಸೊ ಇಲ್ಲಿ ನಾವು ಕಾಲ್ ಸೈಡ್ ನೋಡಿದಾಗ ನಮಗೆ 3,79,246 OI ಇದೆ ಕಾಲ್ ಸೈಡು. ಅದೇ ಪುಟ್ ಸೈಡ್ ನೋಡಿದಾಗ 4,12,157 ಇದೆ. ಏನಿದ್ರ ಅರ್ಥ ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟು ಬುಲ್ಲಿಶ್ ಮೊಮೆಂಟಮಲ್ಲಿ ಇರ್ತಕ್ಕಂತಹದ್ದು ನಿಫ್ಟಿ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಮಾರ್ಕೆಟು ನಿಫ್ಟಿ ಬುಲ್ಲಿಶ್ ಮೊಮೆಂಟಮಲ್ಲಿ ಇರ್ತಕ್ಕಂಥದ್ದು ಅಂತ ನಮಗಿಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಸ್ನೇಹಿತರೆ, ನಾವು ನಮ್ಮ ಒಂದು ಟ್ರೆಂಡ್ ಇಂಡಿಕೇಟರ್ ಅಂದರೆ ನಮ್ಮ ಒಂದು ಟ್ರೆಂಡ್ ಮೀಟರನ್ನು ನಾವಿಲ್ಲಿ ಹಾಕಿ ನೋಡಿದಾಗ, ನಮ್ಮ ಒಂದು ಟ್ರೆಂಡ್ ಮೀಟರನ್ನು ಹಾಕಿ ನಾವಿಲ್ಲಿ ನೋಡಿದಾಗ ಏನಂತ ಕಾಣಿಸ್ತಾ ಇದೆ, ಬ್ಯಾಂಕ್ ನಿಫ್ಟಿ ನಮಗೆ ಡೇಟಾ ಪಾಪ್ಔಟ್ ಆಗ್ತಾ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ನಿಫ್ಟಿಯಲ್ಲಿ ನಮಗೇನನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ವಾರದ್ದು ಡೈಲಿದು 4 ಅವರ್ಸಿಂದು ನಮಗೆ ಬುಲ್ಲಿಶ್ ಇದೆ, ಫುಲ್ಲಿ ಬುಲ್ಲಿಶ್ ಇದೆ. ಆರ್ಲಿ ಚಾರ್ಟು ಸ್ವಲ್ಪ ನ್ಯೂಟ್ರಲ್ ಇದೆ, ಬಟ್ ಓಕೆ ಬುಲ್ಲಿಶಲ್ಲಿ ಇದೆ. ಆದರೆ 15 ನಿಮಿಷದ್ದು 5 ನಿಮಿಷದ್ದು ನಮಗಿಲ್ಲಿ ಬೇರಿಶನ್ನು ಕಾಣಿಸ್ತಾ ಇದೆ. ನೋಡಿ, ಡೌ ಥಿಯರಿ ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟು ಹೈಯರ್ ಟೈಮ್ ಫ್ರೇಮ್ ಏನನ್ನು ಹೇಳುತ್ತೋ ಲೋವರ್ ಟೈಮ್ ಫ್ರೇಮು ಅದನ್ನು ಫಾಲೋ ಮಾಡಬೇಕು. ಲೋವರ್ ಟೈಮ್ ಫ್ರೇಮ್ ಹೇಳೋದನ್ನು ಹೈಯರ್ ಟೈಮ್ ಫ್ರೇಮ್ ಫಾಲೋ ಮಾಡಲ್ಲ. ಸರಿನಾ? ಇದು ನಮ್ಮ ಒಂದು ಕಡೆ ಲೆಕ್ಕಾಚಾರವಾದರೆ, ಇನ್ನು ನಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಸೈಡಲ್ಲಿ ಬಂದಾಗ ನಿಫ್ಟಿ 50 ಡೈಲಿ ಚಾರ್ಟನ್ನು ನೋಡಿದಾಗ ಆಲ್ ಟೈಮ್ ಹೈನ ಇವತ್ತು ಹಿಟ್ ಮಾಡಿದೆ. ನಿಫ್ಟಿ 50 ಆಲ್ ಟೈಮ್ ಹೈನ ಹಿಟ್ ಮಾಡಿದೆ. ಅಂದರೆ 23,110 ರೂಪಾಯಿ 80 ಪೈಸಾದ ಹೈಯನ್ನು ಇಲ್ಲಿ ಮಾಡಿರ್ತಕ್ಕಂತಹದ್ದು, ಆಲ್ ಟೈಮ್ ಹೈ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನಿಫ್ಟಿ ಏನು ಮಾಡಿದೆ? ಆಲ್ ಟೈಮ್ ಹೈ ಮಾಡಿದೆ. ಸೊ ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಇನ್ನು ಆಲ್ ಟೈಮ್ ಹೈನ ಹಿಟ್ ಮಾಡಾದಮೇಲೆ ಮಾರ್ಕೆಟು ಸ್ವಲ್ಪ ರೆಡ್ ಬಲ್ ಬಂದಿದೆ, ಬಿಕಾಸ್ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಏನಾಗ್ತಾ ಇದೆ? ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ. ಓವರಾಲ್ ಟ್ರೆಂಡ್ ಏನಿದೆ? ಓವರಾಲ್ ಟ್ರೆಂಡು ಬುಲ್ಲಿಶ್ ಇದೆ. ಮಾರ್ಕೆಟ್ ಇವತ್ತು ಹೊಸ ಹೈನ ರೀಚ್ ಮಾಡಿದೆ ನಿಫ್ಟಿಯಲ್ಲಿ. ಅದಾದ ನಂತರ ಮಾರ್ಕೆಟಲ್ಲಿ ಏನಾಗಿದೆ?
ಎಕ್ಸಾಕ್ಟ್ಲಿ ಮಾರ್ಕೆಟಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಸೊ ಇವಾಗ ನಾವು ನೋಡೋದಾಯಿತು ಅಂತ ಹೇಳಿದ್ರೆ 22,797 ನಮಗೊಂದು ಸಪೋರ್ಟ್ ಥರ ಇಲ್ಲಿ ಕೆಲಸ ಮಾಡ್ತಾ ಇದೆ, ಆ ಒಂದು ರೇಂಜು. ಇನ್ನು ನಾವು ಕಡಿಮೆ ಟೈಮ್ ಫ್ರೇಮಿಗೆ ಬಂದಾಗ ಇಲ್ಲಿ ನಾವು ನೋಡ್ತಾ ಇರ್ಬೋದು ಇದೇ ಲೆವೆಲಲ್ಲೇ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡ್ತಾ ಇಲ್ಲ. ಅಂದರೆ 22,915 ಲೆವೆಲನ್ನು ಮಾರ್ಕೆಟು ಬ್ರೇಕ್ ಮಾಡೋಕ್ಕೆ ಆಗಿಲ್ಲ. ಮಾರ್ಕೆಟ್ ಇವತ್ತು 1 2 3 4 ಸರಿ ಬಂತು ಈ ಝೋನಿನ ಹತ್ರ, ಬಟ್ ಇದನ್ನು ಬ್ರೇಕ್ ಮಾಡಿಲ್ಲ. ಇಲ್ಲಿಂದ ಮತ್ತೆ ವಾಪಸ್ ಮೇಲ್ಗಡೆಗೆ ಹೋಗಿರ್ತಕ್ಕಂತಹದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು 15 ನಿಮಿಷದ ಚಾರ್ಟಲ್ಲಿ ನೋಡಿದಾಗ ಇಲ್ಲಿ ಏನಾಗಬಹುದು ಅಂತ ಹೇಳಿದರೆ ಈ ಒಂದು ಝೋನಿನ ಕೆಳಗಡೆ ಅಂದರೆ 22,915 ಝೋನು, ಈ ಒಂದು ಝೋನಿನಿಂದ ಮಾರ್ಕೆಟು ಕೆಳಗಡೆಗೆ ಇಳಿದರೆ 22,797 ರೂಪಾಯಿವರೆಗೂ ಇಳಿಯಬಹುದು. ಅದು ಹೇಗೆ ಇಳಿಯುತ್ತಂದರೆ ಡೈರೆಕ್ಟಾಗಿ ಇಳಿಲಿಕ್ಕಿಲ್ಲ, ಈ ರೀತಿಯಾಗಿ ಒಂದು ಬೌನ್ಸನ್ನು ಮಾಡಿಕೊಂಡು ಒಂದು ರೀಟೆಸ್ಟನ್ನು ಮಾಡಿ ಅದಾದ ನಂತರ ಕೆಳಗಡೆ ಇಳಿಯತಕ್ಕಂಥ ಒಂದು ಲೆಕ್ಕಾಚಾರ. ಸೊ ಇಲ್ಲಿ ಮೇಲ್ಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟಲ್ಲಿ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಏನಿರುತ್ತೆ? ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಒಂದಿರುತ್ತೆ. ಮಾರ್ಕೆಟ್ ಸ್ಟ್ರಕ್ಚರಿನ ಪ್ರಕಾರ ಇಲ್ಲಿ ನಮಗೆ ಒಂದು ಏನಾಗಬೇಕಾಗಿದೆ? ಎಕ್ಸಾಕ್ಟ್ಲಿ ಒಂದು ಕರೆಕ್ಟಿವ್ ಮೂವ್ ಆಗಬೇಕಾಗಿದೆ. ಏನಾಗಬೇಕಾಗಿದೆ? ಒಂದು ಕರೆಕ್ಟಿವ್ ಮೂವ್ ಆಗಬೇಕಾಗಿದೆ. ಸೊ ಆ ಒಂದು ಆಧಾರದ ಮೇಲೆ ಇಲ್ಲಿ ಕೆಳಗಡೆ ಹೋಗಬೇಕಾಗತ್ತೆ. ಇಲ್ಲಪ್ಪ ಅಂತ ಹೇಳಿದ್ರೆ ನಾಳೆ ಮಾರ್ಕೆಟು ಮತ್ತೆ ಇಲ್ಲಿಂದನೇ ಒಂದು ಏನಂತ ಕರಿತೀವಿ ನಾವು, ಒಂದು ಮೂಮೆಂಟನ್ನು ಮೇಲ್ಗಡೆಗೆ ಅಪ್ಸೈಡಲ್ಲಿ ತೊಗೊಂತು ಅಂತ ಹೇಳಿದ್ರೆ ಒಂದು ಪುಲ್ ಬ್ಯಾಕ್ ಬಂದು ಇದನ್ನು ರೀಟೆಸ್ಟ್ ಮಾಡಿ ಮೇಲ್ಗಡೆ ಹೊರಡ್ತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿಯ ಬಗ್ಗೆ ಆಲೋಚನೆಯನ್ನು ಮಾಡಬಹುದು. ಯಾವುದರಲ್ಲಿ? ನಿಫ್ಟಿಯಲ್ಲಿ. ಇನ್ನು ಸೇಮ್ ಸ್ನೇಹಿತರೆ, ಇನ್ನು ನಾವು ಬ್ಯಾಂಕ್ ನಿಫ್ಟಿಯ ವಿಷಯಕ್ಕೆ ಬಂದರೆ, ಬ್ಯಾಂಕ್ ನಿಫ್ಟಿಯ ವಿಷಯಕ್ಕೆ ಬಂದ್ವಿ ಅಂತ ಹೇಳಿದ್ರೆ ನಮ್ಮ ಓಪನ್ ಇಂಟ್ರೆಸ್ಟ್ ಏನನ್ನು ಹೇಳ್ತಾ ಇದೆ ಇದನ್ನು ಸಹ ನಾವು ನೋಡಬೇಕಾಗತ್ತೆ. ಅಂತ ಏನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ, ಎರಡೂ ಸಹ ಇಲ್ಲಿ ಫ್ಲ್ಯಾಟಾಗೇ ಇದ್ದಾವೆ. ಕಾಲ್ ಸೈಡು ಮತ್ತು ಪುಟ್ ಸೈಡು ಆಲ್ಮೋಸ್ಟ್ ಈಕ್ವಲ್ ಆಗಿ ಇರ್ತಕ್ಕಂತಹದ್ದು. ನಾಳೆಯ ದಿವಸ ಬ್ಯಾಂಕ್ ನಿಫ್ಟಿಗೆ ಪೆನಲ್ಟಿಮೇಟ್ ಡೇ ಆಗುತ್ತೆ, ಎಕ್ಸ್ಪೈರಿದು. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ನಾವು ನೋಡಿದಾಗ 30,25,071 ಯೂನಿಟ್ಸ್ ಏನಿದೆ OI ಕಾಲ್ ಸೈಡಲ್ಲಿದ್ದರೆ 29,69,703 ನಮಗೆ ಪುಟ್ ಸೈಡಲ್ಲಿ OI ಇರ್ತಕ್ಕಂಥದ್ದು ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ನಮ್ಮ ಅನಾಲಿಸಿಸನ್ನು ನಾವು ನೋಡಿದಾಗ ಡೈಲಿ ಟೈಮ್ ಫ್ರೇಮಲ್ಲಿ ಅಂದರೆ ಮಾರ್ಕೆಟ್ ಏನಿದೆ ಸ್ಲೈಟ್ಲಿ ಇಲ್ಲಿ ಇದ್ರ ಪ್ರಕಾರ OIನ ಪ್ರಕಾರ ಏನಿದೆ ಸ್ಲೈಟ್ಲಿ ಬೇರಿಶ್, ಬಟ್ ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ರೀಸನ್ ಏನು ಅಂತ ಹೇಳಿದ್ರೆ ನಾವು ಇದರಲ್ಲಿ ಡೈನಾಮಿಕ್ OIಯನ್ನು ಸಹ ಕನ್ಸಿಡರ್ ಮಾಡಬೇಕಾಗತ್ತೆ. ಮಾರ್ಕೆಟ್ ಆಲ್ಮೋಸ್ಟ್ ಫ್ಲ್ಯಾಟ್ ಇರೋದ್ರಿಂದ ನಾವಿಲ್ಲಿ ಡೈನಾಮಿಕ್ OIನ ಬಗ್ಗೆ ತಿಳ್ಕೊಬೇಕಾಗತ್ತೆ, ಅದನ್ನು ನಾವು ತೆಗಿಬೇಕಾಗತ್ತೆ ವ್ಯಾಲ್ಯೂಸ್ನ. ಇನ್ನು ಮಾರ್ಕೆಟಿನ ಒಂದು ಓವರಾಲ್ ಟ್ರೆಂಡನ್ನು ನಾವಿಲ್ಲಿ ನೋಡಿದರೆ ಮಾರ್ಕೆಟು ಬುಲ್ಲಿಶಲ್ಲೇ ಇದೆ. ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ? ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ಲಿ ಬುಲ್ಲಿಶ್ ಮೊಮೆಂಟಮಲ್ಲೇ ಇದೆ. ಇಲ್ಲಿ ನೋಡಿ ಓವರಾಲ್ ಟ್ರೆಂಡು ಬ್ಯಾಂಕ್ ನಿಫ್ಟಿದು 1 ಗಂಟೆ, 4 ಗಂಟೆ, 1 ಡೇ, 1 ವೀಕ್ ಎಲ್ಲವೂ ಸಹ ಬುಲ್ಲಿಶಲ್ಲಿದ್ದಾವೆ. ಓನ್ಲಿ 15 ಮಿನಿಟ್ಸ್ ಆ್ಯಂಡ್ 5 ಮಿನಿಟ್ಸ್, 15 ಮಿನಿಟ್ಸ್ ನ್ಯೂಟ್ರಲ್ ಇದೆ, 5 ಮಿನಿಟ್ಸ್ ಮಾತ್ರ ಬೇರಿಶಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಓವರಾಲ್ ಆಗಿ ನೋಡೋದಾಯಿತು ಅಂತ ಹೇಳಿದ್ರೆ ಈ ಚಾರ್ಟಲ್ಲೂ ಸಹ ನಮಗೆ ಅದನ್ನೇ ಹೇಳ್ತಾ ಇರೋದು. ಏನು ಅಂತ ಹೇಳಿದ್ರೆ ಬುಲ್ಲಿಶ್ ಮೊಮೆಂಟಮ್ ಇದೆ ಅಂತ ಹೇಳ್ತಾ ಇದೆ. ಬುಲ್ಲಿಶ್ ಮೊಮೆಂಟಮ್ ಇರೋದರಿಂದ ನಮಗೆ ಈ ಒಂದು ಝೋನ್ ಏನಿದೆ ಅಂದರೆ 49,281 ಝೋನ್ ಏನಿದೆ ಇದು ನಮಗೆ ಒಂದು ಸಪೋರ್ಟ್ ಆಗ್ತಕ್ಕಂತಹ ಒಂದು ಲೆಕ್ಕಾಚಾರಗಳಿದೆ. ಯಾವ ಝೋನು ಅಂತ ಹೇಳ್ತೀರಾ? ಈ ಒಂದು ಝೋನು ತಡ್ರಿ ತೋರಿಸ್ತೀನಿ. 49,000 ಒಂದು ಝೋನ್ ಏನಿದೆ ಇದು ನಮಗೆ ಒಂದು ಸಪೋರ್ಟ್ ಝೋನ್ ಆಗ್ತಕ್ಕಂತಹ ಒಂದು ಲೆಕ್ಕಾಚಾರಗಳಿದೆ ಚಾರ್ಟಿನ ಪ್ರಕಾರ. ಇನ್ನು ಸ್ನೇಹಿತರೆ ಕಡಿಮೆ ಟೈಮ್ ಫ್ರೇಮಿಗೆ ಬಂದು ನೋಡಿದಾಗ ಈ ಒಂದು ಝೋನನ್ನು ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಈ ಒಂದು ಝೋನನ್ನು
ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡಿದರೂ ಆಗಲಿಲ್ಲ. ಒಂದು ವೇಳೆ ಇದು ನಮಗೆ ಕರೆಕ್ಟಿವ್ ಮೂವ್ ಬಂದರೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಸ್ಟ್ರಕ್ಚರ್ ಇದು ನಮಗೆ ಒಂದು ಕರೆಕ್ಟಿವ್ ಮೂವ್ ಆಗಲಿಕ್ಕೆ ಬಂತು ಅಂತ ಹೇಳಿದರೆ ಇಲ್ಲಿ ಏನಾಗೋ ಸಾಧ್ಯತೆಗಳಿದೆ, ಮಾರ್ಕೆಟು ಕೆಳಗಡೆ ಹೋಗುವ ಸಾಧ್ಯತೆಗಳಿದೆ. ಅದಾದ ನಂತರ ಮತ್ತೆ ಒಂದು ಬುಲ್ಲಿಶ್ ಮೊಮೆಂಟಮ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲ, ಇದು ಆಲ್ರೆಡಿ ಒಂದು ರೀಟೆಸ್ಟನ್ನು ಮಾಡಿದೆ ಅಂತ ಹೇಳಿದ್ರು ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗುವ ಒಂದು ಲೆಕ್ಕಾಚಾರಗಳು ನಮಗಿಲ್ಲಿ ಕಾಣಿಸ್ತಾ ಇದೆ. ಸೊ ಸ್ನೇಹಿತರೆ, ಇದು ಇತ್ತು ನಮ್ಮ ಇವತ್ತಿನ ಒಂದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸ್ಸು. ಸ್ನೇಹಿತರೆ, ನಿಮ್ಮ ಇವತ್ತಿನ ಟ್ರೇಡ್ ಹೇಗಿತ್ತು ಹಾಗೂ ನಿಮಗೇನಾದರೂ ಇಶ್ಯೂ ಆಯಿತಾ ಅಥವಾ ಏನಾದರೂ ಕನ್ಫ್ಯೂಷನ್ ಇತ್ತಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡೋಣ ಅಲ್ವಾ. ನಿಮ್ಮ ಕಮೆಂಟ್ಸ್ಗಳು ನಮಗೆ ಸ್ಫೂರ್ತಿಯನ್ನು ತಂದು ಕೊಡುತ್ತೆ. ನೀವು ವಿಡಿಯೋನ ಲೈಕ್ ಮಾಡಿದಾಗ ನಮಗೆ ಒಂದು ಹೊಸ ಚೈತನ್ಯವನ್ನು ಕೊಟ್ಟಂಗಾಗತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕಾಂಬೆ.